ಕಾಟೇರ ಜರ್ನಿ 2 ಇಯರ್ ಮುಂಚೆ ಲಾಕ್ಡೌನ್ ಅಲ್ಲಿ ಶುರುವಾಯಿತು. ಆಕ್ಚುಲಿ ಗುರು ಶಿಷ್ಯರು ಡೈರೆಕ್ಷನ್ ಮಾಡ್ತಾ ಇದ್ದಲ್ಲ, ಆ ಟೈಮಲ್ಲೇ ಶುರುವಾಗಿದ್ದು. ಆವಾಗ ತರುಣ್ ಸರ್ ಒಂದು ಸಬ್ಜೆಕ್ಟ್ ಮಾಡೋಣ, ತುಂಬಾ ಪರ್ಟಿಕ್ಯುಲರ್ಲಿ ಕಾಟೇರ ಅಂತ ಏನಿಲ್ಲ, ತುಂಬಾ ಡಿಸ್ಕಷನ್ ಮಾಡ್ತಾ ಇದ್ವಿ ನಾವು ತರುಣ್ ಸರ್ ಬೇರೆ ಬೇರೆ ಸಬ್ಜೆಕ್ಟ್ಗಳು ಆ ಥರ. ಒಂದ್ಸ ನಾವಿಬ್ರು ಅನ್ಕೊಂಡಿದ್ವಿ, ಯಾವುದೋ ಒಂದು ಈ ಬ್ಯಾಕ್ರಪ್ ಅಲ್ಲಿ ಮಾಡಬೇಕು, ನಮ್ಮ ಒಂದು ದೇಸಿ ಮಣ್ಣಿನ ಕಥೆಗಳಲ್ಲಿ ಈ ಕಲ್ಟಲ್ಲಿ ಮಾಡ್ಬೇಕಂತ ತರುಣ್ ಸರ್ ನಾವು ಅಂದ್ಕೊಂಡ್ವಿ. ಅದಾದ್ಮೇಲೆ ಅವ್ರಿಗೆ ನಾ ಹೇಳಿದೆ, ಆ ಥರದ್ದೊಂದು ಕಂಟೆಂಟ್ ಇದೆ, ಹೇಳ್ತೀನಿ ಒಂದ್ಸರಿ ಅಂತ. ಸೊ ಅವ್ರಿಗೆ ಆ ಥರದ್ದೊಂದು ಐಡಿಯಾ ಹೇಳಿದೆ. ಇಷ್ಟ ಆಯ್ತು ಅವ್ರಿಗೆ ಐಡಿಯಾ. ಅವಾಗ ಲಾಕ್ಡೌನ್, ಯಾರು ಕೆಲಸ ಇರಲಿಲ್ಲ, ಬರೆಯೋದು ಆ ಟೈಮಲ್ಲಿ ಬರೆಯೋರಿಗೆ ಒಳ್ಳೆ ಲಕ್ ಅನ್ಸುತ್ತೆ. ಅಂದ್ರೆ ಬರೆಯೋದೊಂದೇ ಅವಕಾಶ ಇದ್ದಿದ್ದು. ನಾವು ಅವ್ರು ನಮ್ಮ ಮನೆ ಎಲ್ಲ ಅಕ್ಕಪಕ್ಕ ಆಫೀಸ್ ಸೇರ್ತಾ ಇದ್ವಿ, ಬರೆಯೋದು. ನಾವು ಫ್ರೆಂಡ್, ನಮ್ಮಿಬ್ಬರು ತರುಣ್ ಸರ್ ಫ್ರೆಂಡ್ ಜಿಮ್ಮಿ ಕಿರಣ್ ಅಂತಿದ್ರು, ಅವರು ಬಾಕ್ಸ್ ತರ್ತಾ ಇದ್ರು ಮಧ್ಯಾಹ್ನ, ಒಳ್ಳೊಳ್ಳೆ ಅಡಿಗೆ ಮಾಡಿಸಿ ಊಟ ಮಾಡೋದು, ಬರೆಯೋದು, ಅದೇ ಕತೆ. ಸರ್, ನೀವಿಬ್ರು ಸೇರಿ ದರ್ಶನ್ ಸರ್ಗೆ ಅಪ್ರೋಚ್ ಮಾಡಿದ್ದೆ ಹೇಗೆ ಸರ್? ದರ್ಶನ್ ಸರ್ಗೆ ಅಪ್ರೋಚ್ ಅಂತ ಫಸ್ಟ್ ಇರ್ಲಿಲ್ಲ. ಫಸ್ಟ್ ಸಬ್ಜೆಕ್ಟ್ ಮೈಂಡಲ್ಲಿ ಇತ್ತು ಅಷ್ಟೇ, ಒಂದು ಬಾಸ್ಗೆ ಒಂದು ನೆಕ್ಸ್ಟ್ ಅವ್ರ ಜೊತೆ ಒಂದು ಮಾತುಕತೆ ಆ ಥರದ್ದೆಲ್ಲ ಇತ್ತು. ಬಟ್ ಅದು ಇವಾಗ ನೆಕ್ಸ್ಟ್ ಆ ಥರದ್ದು ಯಾವುದು ಇರಲಿಲ್ಲ. ಬಟ್ ಸಬ್ಜೆಕ್ಟ್ ಮಾಡಿ ಇಟ್ಕೊಂಡಿರೋಣ, ಯಾರಿಗಾಗುತ್ತೆ ನೋಡೋಣ ಅನ್ನೋ ಥರ ಒಂದು ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಯಾವಾಗ ಫೈನಲ್ ಆಯಿತು, ಅದು ಬಾಸ್ಗೆ ತುಂಬ ಸೂಟ್ ಆಯಿತು ಕತೆ. ಅವಾಗ ತರುಣ್ ಸರ್ ಇವ್ರಿಗೆ ಬಾಸ್ ಹೇಳಿದ್ರು ಅಷ್ಟೆ, ಏನು ಪ್ರೊಡಕ್ಷನ್ ಏನು ಅಂತ ಕ್ಲಾರಿಟಿ ಇರಲಿಲ್ಲ. ಬಾಸ್ ತುಂಬಾ ಇಷ್ಟ ಆಯ್ತು, ಅಂದ್ರೆ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿದಾರಲ್ಲ ಅಂತ ಅವ್ರಿಗೆ ಒಂಥರ ಬಹಳ ಖುಷಿ ಆಯ್ತು. ಅವಾಗ ಅವರು ರಾಕ್ಲೈನ್ ಜೊತೆ ನೆಕ್ಸ್ಟ್ ಜಾಯಿನ್ ಮಾಡಿದ್ರು, ಇಲ್ಲಿ ಸಬ್ಜೆಕ್ಟ್ ಆಯ್ತು. ಓಕೆ ಸರ್, ಲಾಕ್ಡೌನ್ ಟೈಮಲ್ಲಿ ಸ್ಕ್ರಿಪ್ಟ್ ನಡೀತಾ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು, ನಿಮಗೂ ಗೊತ್ತಿತ್ತು, ಎಲ್ಲ ಓಡಾಡೋದೆಲ್ಲ ಕಷ್ಟ ಇತ್ತು. ಹೇಗೆ ಮ್ಯಾನೇಜ್ ಮಾಡ್ತೀವಿ ಸರ್? ಅಂತಂದ್ರೆ ಇವು ಬೆಳಗ್ಗೆ ಬಿಡ್ತಾ ಇದ್ದದ್ದು, ಅಂದ್ರೆ ಏರಿಯಾದಿಂದ ಏರಿಯಾ ದಾಟ್ತಾ ಇರ್ಲಿಲ್ಲ. ನಮ್ದು ಆ ಏರಿಯಾ, ಅವ್ರು ಈ ಕಡೆ ಸ್ವಲ್ಪ. ನಾವು ವಾಟರ್ ಕ್ಯಾನ್ ಇಟ್ಕೊಂಡು, ಒಂದು 5 ರೂಪಾಯಿ ವಾಟರ್ ಕ್ಯಾನ್ ಇಟ್ಕೊಂಡು ನೀರ್ ತರಕ್ ಬರ್ತೀನಿ ಅಂತ ನಿಜವಾಗ್ಲೂ ಹಿಂಗೆ ಬರಿತಾ ಇದ್ ನಾನು. ಅಂದ್ರೆ ಯಾರು ನನ್ನೇನು ಹಿಡಿದ್ರು ಆ ಥರದ್ದೇನು ಎಂಕ್ವೈರಿ ಮಾಡ್ಲಿರ್ಲಿಲ್ಲ. ಯಾಕಂದ್ರೆ ಫಸ್ಟ್ ಲಾಕ್ಡೌನ್ ಬಹಳ ಸ್ಟ್ರಿಕ್ಟ್ ಇತ್ತು. ಅವಾಗೆಲ್ಲ ಮನೆ ಹಾಕಿದ್ರೆ ಫುಲ್ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಡ್ತಾ ಇದ್ರು. ಒಂದೊಂದು ರೋಡ್ನು ನಮಗೂ ಭಯ ಅವಾಗೆಲ್ಲ. ಒಂದು ವಾಟರ್ ಕ್ಯಾನ್ ಇಟ್ಕೊಂಡು ಬರೋದು, ನೀರು ತರೋದು, ನೀರು ತುಂಬಿಸ್ಕೊಂಡು ಆಂದವೇ ತುಂಬಿಸ್ಕೊಂಡು, ಈ ಥರದ್ದೇ ನಾವೊಂದು ಮಾಡ್ತಾ ಇದ್ವಿ. ಬಟ್ ಏನು ಹಿಡ್ದಿಲ್ಲ, ಬಟ್ ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು ತರುಣ್ ಸರ್ ನನ್ನ ಜೊತೆ ಒಂದು ಒಳ್ಳೆ ಒಂದು ಸ್ಕ್ರಿಪ್ಟ್ ಬರೀವಾಗ ಒಂದು ಒಳ್ಳೆ ಬಾಂಡಿಂಗ್. ಅಂದ್ರೆ ಅವ್ರು ಏನೋ ಕೇಳಿದ್ರೆ ಅದನ್ನ ನಾನು ನೆಕ್ಸ್ಟ್ ಡೇ ತಗೊಂಡು ಹೋಗ್ಲೇಬೇಕು, ಅದನ್ನ ಇದು ಮಾಡಬೇಕು. ಅವ್ರು ಈ ಥರದ್ದು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಸಾಕು, ಅದ್ ನಾನು ತಗೊಂಡು ಹೋಗ್ಲೇಬೇಕು ಅಂತ ಹಾರ್ಡ್ ವರ್ಕ್. ನೆಕ್ಸ್ಟ್ ಡೇ ಹೇಳಿದಾಗ ಅವ್ರಿಗೆ ಸೂಪರ್ ಆಗಿದೆ ಅಂತ ಹೇಳೋದು, ಆ ಖುಷಿ ನನಗೆ ಬಹಳ ಇಷ್ಟ. ಮತ್ತೆ ಅವರು ಆ ಸೀನ್ ಡೆವಲಪ್ ಮಾಡೋದು ಒಂಥರ, ಅದು ನನ್ನ ಇದು ಹಿಂದಿನ ಸಿನಿಮಾಗಿಂತ ಇದು ಒಂಥರ ಗುಡ್ ಎಕ್ಸ್ಪೀರಿಯನ್ಸ್. ಅಲ್ಲೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ಇದು ಸಿನಿಮಾಗೆ. ಏನ್ ಹಿಂಗ್ ಪಟ್ ಅಂತ ಐಡಿಯಾಸ್ ಬರುತ್ತೆ ಅದೇನಂತ. ಯಾಕಂದ್ರೆ ನಾವು ಈ ಸಿನಿಮಾ, ಈ ಐಡಿಯಾಗಿಂದ ನಾವು ತುಂಬಾ ಸಿನಿಮಾಗಳು ಹೋಗ್ಲಿಲ್ಲ, ತುಂಬಾ ಬುಕ್ಸ್ ಹುಡ್ಕೊಂಡು ಹೋದ್ವಿ. ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಅಂತಿದ್ದಾರೆ, ಅವರೇ ತುಂಬಾ ಬುಕ್ಸ್ಗಳನ್ನ ಸರ್ಚ್ ಮಾಡಿ ತರ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ, ಕಾಟೇರ ಸಂಬಂಧಪಟ್ಟಿದ್ದು ಬುಕ್ಸ್ಗಳು ಓದೋದು, ಯಾವ್ದು ಎಷ್ಟೋ ಪಾಯಿಂಟ್ಸ್, ವಿಷಯಗಳು. ಆಗಿನ ಕಾಲ ಹೀಗಿತ್ತ, ನಾವೆಲ್ಲ ಇರ್ಲಿಲ್ಲ, ಆಗಿನ ಯಾರ ಹೀಗಿತ್ತ, ಆಗೆಲ್ಲ ಇದೆಲ್ಲ ಈ ತರ ನಡೀತಿತ್ತ ಅನ್ನೋದು ಎಷ್ಟೋ ವಿಷಯಗಳು ಅದರಿಂದ ತಿಳ್ಕೊಂಡ್ವಿ ನಾವು. ಆ ಜನಗಳ ಮನಸ್ಥಿತಿ, ಪರಿಸ್ಥಿತಿ, ಬಿಹೇವಿಯರ್ ಎಲ್ಲ ತಿಳ್ಕೊಂಡು ಓದಿ ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ. ಈ ಬುಕ್ಕಲ್ಲಿ ಈ ತರದೊಂದು ವಿಷಯಗಳಿದಾವೆ, ಈ ತರದೊಂದು ಮಾತಾಡ್ತಿದ್ವಿ. ಅವಾಗ ಅದ್ರ ಜೊತೆನೆ ಒಂದು ಪಾಯಿಂಟ್ಗಳನ್ನ ಆಯ್ಕೆ ಮಾಡ್ಕೊಂಡು, ಇನ್ಸ್ಪೈರ್ ಮಾಡ್ಕೊಂಡು ನಾವು ಅದನ್ನ ಬರ್ಕೊಂಡು ಹೋಗಿರೋದು. ಸರ್, ದರ್ಶನ್ ಸರ್ ನಿಮ್ಮ ಹಳೆ ಮೂವೀಸ್ನೆಲ್ಲ ನೋಡಿದ್ರೆ ಸರ್, ಏನಾದ್ರು ಚೆನ್ನಾಗಿದೆ ಅಂತ ಏನಾದ್ರು ಒಂದು ಒಳ್ಳೆ ಮಾತು ಯಾವ್ದಾರಲ್ಲ, ಇದು ನೋಡಿದೆ ಚೆನ್ನಾಗಿ ಬರ್ತಾ ಇದ್ರ ಅಂತ ಏನಾದ್ರು ಹೇಳಿದ್ರು? ಅವ್ರು ನನ್ನ ಜೆಂಟಲ್ಮನ್ ಜೊತೆ ಒಂದು ಜರ್ನಿ ಇತ್ತು. ಆಕ್ಚುಲಿ ಜೆಂಟಲ್ಮನ್ ಅಲ್ಲಿ ಒಂದು ಕಾಂಟ್ರವರ್ಸ್ ಡೈಲಾಗ್ ಆಗಿತ್ತು, ಟ್ರೋಲ್ ಆಗಿತ್ತು, ಅಂಡ್ ಬುಕ್ಕೊಂಡು ಸಿನಿಮಾ ನೋಡಿ ಅಂತ ಅನ್ನೋದು. ಯಾಕೆ ಹೇಳಿದ್ರು ಅಂತಂದ್ರೆ, ಅಂದ್ರೆ ಅವ್ರಿಗೆ ಒಂದು ಕನ್ನಡ ಸಿನಿಮಾ ಒಂದು ನೋಡ್ಬೇಕು ಅನ್ನೋ ಒಂದು ಇದು ಇಟ್ಕೊಂಡೆ ಹೇಳಿದ್ದು. ಬಟ್ ಆ ಸಿನಿಮಾ ಅವ್ರು ಹೇಳ್ದಂಗೆ, ಅವ್ರ ಟ್ರೈಲರ್ ನೋಡಿ ಅವ್ರಿಗೆ ಹಂಗೆ ಅನ್ಸಿತ್ತು. ಆ ಪಾಸಿಟಿವಿಟಿಯಲ್ಲೂ ಅವ್ರು ಅಂದ್ಕೊಂಡಂಗೆ ಆ ಸಿನಿಮಾ ಸಕ್ಸಸ್ ಆಯ್ತು.
ಮತ್ತ ಅವತ್ತು ಅವ್ರು ಸೆಂಚುರಿ ವಿಜಯ್ ಸರ್ ಬಗ್ಗೆನೂ ವಿಷಯ ಹೇಳಿದ್ರು. ಬೇರೆ ಲ್ಯಾಂಗ್ವೇಜ್ ಇಂದ ನಾವು ಆರ್ಟ್ ಕಲಾವಿದರನ್ನ ಅಷ್ಟೊಂದು ಅಪ್ರಿಶಿಯೇಟ್ ಮಾಡ್ತೀವಿ, ನಮ್ಮಲ್ಲೂ ಇದಾರೆ ಅಂತರ ಅದೊಂದು ಹೇಳಿದ್ರು. ಬಟ್ ಸೆಂಚುರಿ ವಿಜಯ್ ಸರ್ ಈಗಿಲ್ಲ. ಬಟ್ ಅವಾಗನೇ ಬಾಸ್ ಅದೆಲ್ಲ ಗುರುತಿಸಿ ಹೇಳಿದ್ದು ನನ್ಗೆ. ಅವರ ಒಂದು ಯೋಚನೆ ನನ್ಗೆ ಇವಾಗ ಟ್ರಿಗರ್ ಆಗುತ್ತೆ. ಇನ್ನೊಂದು ಟ್ರೋಲ್ ಆಗಿದೆ ಸರ್, ಇವೆಂಟ್ ಎಲ್ಲ ಎಲ್ಲರೂ ನಿಂತಿದ್ದಾಗ ಸಂಚಾರಿ ವಿಜಯ್ ಸರ್ ಸ್ವಲ್ಪ ಹಿಂದೆ ಇದ್ರು, ಕರ್ದ್ಬಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬಿಟ್ಟು ಅವ್ರನ್ನ ಮುಂದೆ ಕರ್ಕೊಂಡು ನಿಲ್ಸಿ. ಹೌದು ಮಾಡಿ. ನಾನು ಅದಾದ್ಮೇಲೆ ಸೆಂಚುರಿ ಸರ್ ವಿಜಯ್ ಸರ್ ಹತ್ರ ಮಾತಾಡಿದೆ, ಏನ್ ಸರ್ ಇದು ಹಿಂಗೆ ಹೇಳಿದ್ರು. ಹಂಗೆ ಸೆಂಚುರಿ ವಿಜಯ್ ಸರ್ ಕ್ಲೋಸ್ ಇದ್ರು ಅವಾಗ. ನನಗೆ ಗೊತ್ತಿಲ್ಲ ಜಡೇಶ್, ಇದು ನನ್ನ ಟಾಪಿಕ್ ಇವತ್ತೇ ಇವೆಂಟ್ ಆಗುತ್ತೆ ಅನ್ನೋದು. ನಾನು 1-2 ಸರಿ ಭೇಟಿ ಆಗಿದ್ದೀನಿ ಅಷ್ಟೇ ಅವ್ರನ್ನ. ನಾನು ಅವ್ರ ಜೊತೆ, ಅವರು ತುಂಬಾ ಆಸೆ ಇತ್ತು ಅವ್ರ ಜೊತೆ ಮಾಡ್ಬೇಕಂತ. ಅಫ್ಕೋರ್ಸ್ ಇದ್ರಲ್ಲೂ ಒಂದು ಕ್ಯಾರೆಕ್ಟರ್ ತಗೋಣ ಅಂತಾನು ನಾವು ತರುಣ್ ಸರ್ಗೆ ನಾನು ಹೇಳ್ತಾ ಇದ್ದೆ. ಅಂದ್ರೆ ಇದ್ರಲ್ಲಿ ಒಂದು ಕ್ಯಾರೆಕ್ಟರ್ ಬಹಳ ಇಂಪಾರ್ಟೆಂಟ್ ಇತ್ತು, ಅದನ್ನ ಮಾಡಿಸ್ಬೋದು ಸರ್ ಅವ್ರ ಹತ್ರ ಅಂತ ಎಲ್ಲ ಹೇಳ್ತಾ ಇದ್ದೆ. ಸೊ ಅವ್ರಿಗೂ ಆಸೆ ವ್ಯಕ್ತಪಡಿಸ್ತಿರಲ್ಲ ಇದ್ರಲ್ಲಿ. ಮೋಸ್ಟ್ಲಿ ಅವ್ರು ಇದ್ದಿದ್ರಲ್ಲೂ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಸೊ ಅವ್ರ ಜೊತೆ ಜರ್ನಿ ಅವ್ರಿಗೆ ಅವಾಗಂತೂ ತುಂಬಾ ಖುಷಿ ಆಗಿತ್ತು. ಬಾಸ್ ನಮ್ಮನ್ನೆಲ್ಲ ಬಾಸ್ ನೆನ್ಸ್ಕೊಂಡು ಸ್ಟೇಜ್ ಮೇಲೆ ಹಿಂಗೆ ಹೇಳೋದೇ ಅವ್ರಿಗೆ ಒಂಥರ ತುಂಬಾ ಅಂದ್ರೆ ಒಂದ್ ವೀಕ್ ಅಂತ ಅದೇ ಟಾಪಿಕ್ ಇತ್ತು ಅವ್ರ ಹತ್ರ. ನಾವು ಸಿಕ್ಕಾಗಲ್ಲ ಅದೇ ಮಾತಾಡ್ತಾ ಇದ್ವಿ. ಸರ್ ದರ್ಶನ್ ಸರ್ದು ಈ ತರ ಲುಕ್ಸ್ ಅಲ್ಲೇ ಈ ತರ ಶೇಡ್ ಅಲ್ಲೇ ಕಾಣಿಸ್ಕೊಂಡ್ರೆ ತುಂಬಾ ವರ್ಷಗಳೇ ಆಗಿತ್ತು. ಇದೇ ಅವ್ರಿಗೆ ಒಂದು ಡಿಫ್ರೆಂಟ್ ಶೇಡು. ಸೊ ಈ ಲುಕ್ಸ್ ಬಗ್ಗೆ ಹೇಳಿದ್ರೆ ಅದೇ ಈ ಕತೆ ಹುಟ್ಟಿದ್ದೆ ಈ ತರದ್ ಬ್ಯಾಕ್ ಕ್ರಾಪ್, ಈ ತರದ್ ದೇಸಿ ಕತೆ, ಈ ತರ ಶೇಡ್ಸ್ ಇರೋ ಕ್ಯಾರೆಕ್ಟರು ನಾವು ಮಾಡಿಲ್ಲಲ್ಲ, ಮಾಡೋಣ ಅಂತಾನೆ ಒಂದು ಥಾಟ್ ಶುರುವಾಗಿದ್ದು. ಅಂದ್ರೆ ಫಸ್ಟ್ ಹುಟ್ಟಿದ್ದೆ ಕ್ಯಾರೆಕ್ಟರ್ ಫ್ರೆಶ್ನೆಸ್. ಅಂದ್ರೆ ಈ ಮಣ್ಣಿನ ಕತೆಗಳು, ಈ ಒಂದು ಪಿರಿಯಾಡಿಕ್ ಬ್ಯಾಕ್ ಗ್ರೌಂಡ್ ಎಷ್ಟೋ ಕತೆಗಳು, ಅಲ್ಲಿನ ಕ್ಯಾರೆಕ್ಟರ್ಗಳು ಹಿಂಗಿದ್ರೆ ಚಂದ ಇರುತ್ತಂತಾನೆ ತರುಣ್ ಸರ್ ರೈಸ್ ಮಾಡಿದ್ದು. ಈ ತರದೊಂದು ಹೋಗೋಣ ಅಂತ. ಅವಾಗ ಆ ತರ ಮಾಡಕ್ಕೆ ನನ್ನ ಹತ್ರ 1-2 ಪಾಯಿಂಟ್ಸ್ ಇದ್ವು. ಆಕ್ಚುಲಿ ಆ ಮೇಜರ್ ಪಾಯಿಂಟ್ಸ್ ಸಿನಿಮಾದಲ್ಲೇ ಇದೆ. ಆ 2 ಪಾಯಿಂಟ್ಗಳನ್ನ ಹೇಳಿದಾಗ ಅವ್ರಿಗೆ ಕನೆಕ್ಟ್ ಆಯ್ತು. ಇವು ಒಳ್ಳೆ ಗುಡ್ ಪಾಯಿಂಟ್ಸ್, ಇವನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೋದು. ಆಕ್ಚುಲಿ ಇಟ್ಕೊಂಡೇ ಸಿನಿಮಾ ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ಬೇಡ, 2 ಹೇಳೋಣ, ದೊಡ್ಡದಾಗಿ ಮಾಡೋಣ ಅಂತಾನೆ 2 ಐಡಿಯಾಗಳನ್ನ ಸೇರ್ಕೊಂಡು ಈ ಸಿನಿಮಾ ಮಾಡಿ. ಕತೆನೇ ಅವ್ರನ್ನ ಉಡ್ಕೊಂಡು ಹೋದಂಗ ಆಗಿದೆ. ಹೌದೌದು. ಫಸ್ಟ್ಗೆ ನನ್ಗಂತೂ ಇರ್ಲಿಲ್ಲ ಐಡಿಯಾ, ಅವ್ರ ಮೈಂಡಲ್ಲಿ ಇರ್ತೇನೆ ತರುಣ್ ಸರ್ ಅಲ್ಲಿ. ಅವ್ರು ಇವಾಗೂ ನೆಕ್ಸ್ಟ್ ನಾವು ಏನಾದ್ರು ಡಿಸ್ಕಷನ್ ಮಾಡಿದ್ರೆ ಯಾವ ಹೀರೋ ಸರ್ ಅಂದ್ರೆ, ನಿಮ್ಗೆ ಯಾಕೆ ಮಾಡೋಣ ಫಸ್ಟ್, ಆ ಕತೆ ಯಾರನ್ನ ಕೇಳ್ತ ನೋಡೋಣ ಅಂತಾನೆ ಹೇಳೋದು ನನ್ಗೆ. ಇವಾಗ್ಲೂ ಅದ್ವಾಗ ಕೂಡ ಅವ್ರು ಏನು ಅಷ್ಟು ಹೇಳಿಲ್ಲ. ಒಂದು ಹಂತಕ್ಕೆ ಬಂದಾಗ ಹೇಳಿದ್ರು, ಬಾಸ್ ಜೊತೆ ಒಂದ್ ಮಾಡ್ಬಿಟ್ರೆ ಹೇಗಿರುತ್ತೆ, ನೆಕ್ಸ್ಟ್ ಹೆಂಗೋ ಮಾತುಕತೆ ಇದೆ, ಒಂದ್ಸಲ ಪಿಚ್ ಮಾಡೋಣ ಅಂತ. ಸೊ ಅವಾಗ ಇನ್ನು ಸ್ಕ್ರೀನ್ ಪ್ಲೇ ಮಾಡುವಾಗಾದ್ರೆ ಅದು ಕ್ಯಾರೆಕ್ಟರೈಸೇಷನ್ ಇನ್ನು ಸ್ಟ್ರಾಂಗ್ ಆಗಿ ಇದು ಮಾಡಿದ್ರು. ಶೂಟಿಂಗ್